ಇವತ್ತಿನ ಈ ವಿಡಿಯೋದಲ್ಲಿ NEP ಪ್ರಕಾರ BSc 5th ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ನಲ್ಲಿ 2 ಪೇಪರ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸೆಮಿಸ್ಟರ್ 5ನಲ್ಲಿ 5ನೇ ಸೆಮಿಸ್ಟರಲ್ಲಿ ನೀವು ಯಾವುದೇ ಸಬ್ಜೆಕ್ಟ್ ಡಿಸಿಪ್ಲಿನ್ ತೊಗೊಂಡಿದ್ರು ಕೂಡ ಅವು 2 ಪೇಪರ್ ಬರ್ತವೆ. ಆ 2 ಪೇಪರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಇನ್ ಪೈಥಾನ್ ಅಂತ ಒಂದು ಬರುತ್ತೆ, ಇನ್ನೊಂದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂತ ಬರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪೈಥಾನ್ ಪ್ರೋಗ್ರಾಮಿಂಗು ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ 52 ಅವರ್ಸ್, ಅಂದರೆ ನಿಮಗೆ 4 ಅವರ್ಸ್ ಇರುತ್ತೆ, ವೀಕ್ಲಿ 4 ಅವರ್ಸ್. ಅದಾದಮೇಲೆ ಇದು ಎಕ್ಸಾಮ್ ಬಂದುಬಿಟ್ಟು ನಿಮಗೆ 2 ಅವರ್ಸ್ ಎಕ್ಸಾಮ್ ಇರುತ್ತೆ. ಇಂಟರ್ನಲ್ ಮಾರ್ಕ್ಸು 40 ಇರುತ್ತೆ, ಎಕ್ಸ್ಟರ್ನಲ್ ಮಾರ್ಕ್ಸು 60 ಇರ್ತದೆ. ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತದೆ. ಈಗ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಮೊದಲಿಗೆ ಫಸ್ಟ್ ಚಾಪ್ಟ್ರಲ್ಲಿ ಇಂಟ್ರಡಕ್ಷನ್ ಟು ಫೀಚರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಪೈಥಾನ್, ಇಂಟ್ರಡಕ್ಷನ್ನು, ಫೀಚರ್ಸು, ಅಪ್ಲಿಕೇಶನ್ನು ಕಲಿತೀರಾ ಪೈಥಾನ್ ಬಗ್ಗೆ. ಅದಾದಮೇಲೆ ಪೈಥಾನ್ ವರ್ಷನ್ಸ್ ಯಾವಿದ್ದಾವೆ ಅನ್ನೋದನ್ನ ಕಲಿತೀರಾ. ಅದಾದಮೇಲೆ ಪೈಥಾನ್ನ ನಾವು ಹೆಂಗೆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀವಿ ಅನ್ನೋದನ್ನು ಇನ್ಸ್ಟಾಲೇಷನ್ ಆಫ್ ಪೈಥಾನಲ್ಲಿ ಕಲಿತೀವಿ. ಅದಾದಮೇಲೆ ಪೈಥಾನ್ ಕಮ್ಯಾಂಡ್ ಲೈನ್ ಮೋಡ್ ಆ್ಯಂಡ್ ಪೈಥಾನ್ IDEs ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಅದಾದಮೇಲೆ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ಸ್ ಬಗ್ಗೆ ಕಲಿತೀವಿ. ಇದು ಫಸ್ಟ್ ಚಾಪ್ಟ್ರಲ್ಲಿ ಫಸ್ಟ್ ಟಾಪಿಕ್ಕು. ಅದಾದಮೇಲೆ ಬೇಸಿಕ್ಸ್ ಆಫ್ ಪೈಥಾನ್ ಬೇಸಿಕ್ಸಲ್ಲಿ ಐಡೆಂಟಿಫೈಯರ್ಸ್ ಆಗಿರ್ಬೋದು, ಕೀವರ್ಡ್ಸು, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸು, ವೇರಿಯೇಬಲ್ಸು, ಆಪರೇಟರ್ಸು, ಪ್ರೆಸಿಡೆನ್ಸು, ಅಸೋಸಿಯೇಷನ್ಸ್ ಆ್ಯಂಡ್ ಡಾಟಾ ಟೈಪ್ಸ್ ಆಗಿರ್ಬೋದು, ಇಂಡೆಂಟೇಷನ್ಸ್ ಆಗಿರ್ಬೋದು, ಕಮೆಂಟ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್, ಈ ಥರ ಕಲಿತಾ ಹೋಗ್ತೀರಾ. ಅದೇ ರೀತಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕನ್ಸೋಲ್ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟು ಟೈಪ್ ಕನ್ವರ್ಷನ್ಸ್ ಬಗ್ಗೆ ಕಲ್ಕೋತೀವಿ. ನೆಕ್ಸ್ಟು ಪೈಥಾನ್ ಲೈಬ್ರರೀಸ್, ಇಂಪೋರ್ಟಿಂಗ್ ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಎಕ್ಸಾಂಪಲ್ಸ್, ಇದು ಕೂಡ ಫಸ್ಟ್ ಚಾಪ್ಟ್ರಲ್ಲಿರುತ್ತೆ. ಅದೇ ರೀತಿ ಫಸ್ಟ್ ಚಾಪ್ಟ್ರಲ್ಲಿ ಪೈಥಾನ್ ಕಂಟ್ರೋಲ್ ಫ್ಲೋ ಅನ್ನೋದು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅನ್ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಇದೆಲ್ಲ ಫಸ್ಟ್ ಚಾಪ್ಟ್ರಲ್ಲಿರುತ್ತೆ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಇರುತ್ತೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಟೈಪ್ಸ್ ಆಫ್ ಎರರ್ಸ್ ಆ್ಯಂಡ್ ಎಕ್ಸೆಪ್ಷನ್ಸ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸಿಂಗ್ ಟ್ರೈ, ಎಕ್ಸೆಪ್ಟ್ ಆ್ಯಂಡ್ ಫೈನಲಿ ಬ್ಲಾಕ್ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ಪೈಥಾನ್ ಫಂಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ ಡೆಫಿನಿಷನ್ ಸಿಂಟ್ಯಾಕ್ಸ್, ಫಂಕ್ಷನ್ ಕಾಲಿಂಗ್ ಆ್ಯಂಡ್ ಪಾಸಿಂಗ್ ಪ್ಯಾರಾಮೀಟರ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್, ರಿಟರ್ನ್ ಸ್ಟೇಟ್ಮೆಂಟ್, ಡಿಫಾಲ್ಟ್ ಪ್ಯಾರಾಮೀಟರ್ಸ್, ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್, ಕೀವರ್ಡ್ ಆರ್ಗ್ಯುಮೆಂಟ್ಸ್, ರಿಕರ್ಸಿವ್ ಫಂಕ್ಷನ್ಸ್ ಆ್ಯಂಡ್ ಸ್ಕೋಪ್ ಆ್ಯಂಡ್ ಲೈಫ್ ಟೈಮ್ ಆಫ್ ವೇರಿಯೇಬಲ್ಸ್ ಇನ್ ಫಂಕ್ಷನ್ಸ್, ಇದ್ರ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿ ಪೈಥಾನಲ್ಲಿ ಸ್ಟ್ರಿಂಗ್ಸ್ ಬಗ್ಗೆ ಕಲಿತೀವಿ. ಸ್ಟ್ರಿಂಗ್ಸಲ್ಲಿ ಕ್ರಿಯೇಟಿಂಗ್ ಆ್ಯಂಡ್ ಸ್ಟೋರಿಂಗ್ ಆಫ್ ಸ್ಟ್ರಿಂಗ್ಸ್, ಆಕ್ಸೆಸಿಂಗ್ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ಲೈಕ್ ಸ್ಟ್ರಿಂಗ್ ಫಂಕ್ಷನ್ಸ್, ಆಪರೇಷನ್ಸ್ ಆನ್ ಸ್ಟ್ರಿಂಗ್ಸ್ ಲೈಕ್ ಕಾನ್ಕ್ಯಾಟಿನೇಷನ್ಸ್ ಆಗಿರ್ಬೋದು, ಕಂಪ್ಯಾರಿಸನ್ ಆಗಿರ್ಬೋದು, ಅಥವಾ ಸ್ಲೈಸಿಂಗ್ ಆ್ಯಂಡ್ ಜಾಯ್ನಿಂಗ್, ಟ್ರಾವರ್ಸಿಂಗ್ ಆ್ಯಂಡ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಬಗ್ಗೆ ತಿಳ್ಕೊತೀವಿ. ಎಸ್ಕೇಪ್ ಸೀಕ್ವೆನ್ಸಸ್, ರಾ ಆ್ಯಂಡ್ ಯೂನಿಕೋಡ್ ಸ್ಟ್ರಿಂಗ್ಸ್ ಆ್ಯಂಡ್ ಪೈಥಾನ್ ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ ಕಲಿತೀವಿ. ಇದಿಷ್ಟು ಸೆಕೆಂಡ್ ಚಾಪ್ಟ್ರಲ್ಲಿರುತ್ತೆ. ನೆಕ್ಸ್ಟ್ ಥರ್ಡ್ ಚಾಪ್ಟ್ರಲ್ಲಿ ಬಂದುಬಿಟ್ಟು ಲಿಸ್ಟ್, ಕ್ರಿಯೇಟಿಂಗ್ ಲಿಸ್ಟ್, ಆಪರೇಷನ್ ಆನ್ ಲಿಸ್ಟ್, ಬಿಲ್ಟ್ ಇನ್ ಫಂಕ್ಷನ್ಸ್ ಆನ್ ಲಿಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್ ಯೂಸಿಂಗ್ ಲಿಸ್ಟ್ ಆ್ಯಂಡ್ ನೆಸ್ಟೆಡ್ ಲಿಸ್ಟ್, ಇದು ಲಿಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಕ್ಷನರೀಸ್, ಕ್ರಿಯೇಟಿಂಗ್ ಆಪರೇಷನ್ಸ್ ಆನ್ ಡಿಕ್ಷನರೀಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಆನ್ ಡಿಕ್ಷನರೀಸ್, ಡಿಕ್ಷನರೀಸ್ ಮೆಥಡ್ಸ್, ಪಾಪ್ಯುಲೇಟಿಂಗ್ ಆ್ಯಂಡ್ ಟ್ರಾವರ್ಸಿಂಗ್ ಡಿಕ್ಷನರೀಸ್, ಇದು ಈ ಟಾಪಿಕ್ ಕೂಡ ಥರ್ಡ್ ಚಾಪ್ಟರ್ಲಿರುತ್ತೆ. ನೆಕ್ಸ್ಟು ಟಪಲ್ಸ್ ಆ್ಯಂಡ್ ಸೆಟ್ಸ್, ಕ್ರಿಯೇಟಿಂಗ್ ಟಪಲ್ಸ್, ಆಪರೇಷನ್ಸ್ ಆನ್ ಟಪಲ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಆನ್ ಟಪಲ್ಸ್, ಟಪಲ್ ಮೆಥಡ್ಸ್, ಅದೇ ರೀತಿ ಕ್ರಿಯೇಟಿಂಗ್ ಆಪರೇಷನ್ಸ್ ಆನ್ ಸೆಟ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಆನ್ ಸೆಟ್ ಮೆಥಡ್ಸ್, ಇದಿಷ್ಟು ನಿಮಗೆ ಥರ್ಡ್ ಚಾಪ್ಟ್ರಲ್ಲಿರುತ್ತೆ. ನೆಕ್ಸ್ಟ್ ಫೋರ್ತ್ ಚಾಪ್ಟ್ರಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಅಥವಾ ಫೈಲ್ ಹ್ಯಾಂಡ್ಲಿಂಗ್ ಆಪರೇಷನ್ಸ್ ಇರ್ತವೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್, basic operations of files like create, open, read, write and closing files, next file names and paths, format operator, ಇವೆಲ್ಲ ಫೋರ್ತ್ ಚಾಪ್ಟ್ರಲ್ಲಿ ಫೈಲ್ ಬಗ್ಗೆ, ಬೇಸಿಕ್ ಆಪರೇಷನ್ಸ್ ಬಗ್ಗೆ, ಆನ್ ಫೈಲ್ಸ್ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಲ್ಲಿ ನಿಮಗೆ ಗೊತ್ತಿರೋಂಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸು ಡಿಫ್ರೆಂಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದ್ದಾವೆ.
ಲೈಕ್ ಕ್ಲಾಸಸ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಇನ್ಹೆರಿಟೆನ್ಸು, ಪಾಲಿಮಾರ್ಫಿಸಮು ಇವೆಲ್ಲವೂ ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಬರುತ್ತೆ. ಅದರಲ್ಲಿ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್, ಕ್ರಿಯೇಟಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಕನ್ಸ್ಟ್ರಕ್ಟರ್ ಮೆಥಡ್, ಕ್ಲಾಸಸ್ ವಿತ್ ಮಲ್ಟಿಪಲ್ ಆಬ್ಜೆಕ್ಟ್ಸ್, ಆಬ್ಜೆಕ್ಟ್ಸ್ ಆ್ಯಸ್ ಆರ್ಗ್ಯುಮೆಂಟ್ಸ್, ಆಬ್ಜೆಕ್ಟ್ಸ್ ಆ್ಯಸ್ ರಿಟರ್ನ್ ವ್ಯಾಲ್ಯೂಸ್, ಅದಾದಮೇಲೆ ಇನ್ಹೆರಿಟೆನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್, ನೆಕ್ಸ್ಟ್ ಎನ್ಕ್ಯಾಪ್ಸುಲೇಷನ್ ಆಗಿರ್ಬೋದು ಅಥವಾ ಡೆಫಿನಿಷನ್ಸ್, ಪ್ರೈವೇಟ್ ಇನ್ಸ್ಟಾನ್ಸ್ ವೇರಿಯಬಲ್ಸ್, ಪಾಲಿಮಾರ್ಫಿಸಮ್, ಡೆಫಿನಿಷನ್ಸ್, ಆಪರೇಟರ್ ಓವರ್ಲೋಡಿಂಗ್ ಇದಿಷ್ಟು 4th ಚಾಪ್ಟ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ 5th ಚಾಪ್ಟ್ರಲ್ಲಿ GU ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆನ್ SQL ಪೈಥಾನ್ ಬಗ್ಗೆ ಕಲಿತೀವಿ. ಅದರಲ್ಲಿ ದ ಕಿಂಟರ್ ಮಾಡ್ಯೂಲ್, ವಿಂಡೋ ಆ್ಯಂಡ್ ವಿಡ್ಜಸ್, ಲೇಔಟ್ ಮ್ಯಾನೇಜ್ಮೆಂಟ್, ಪ್ಯಾಕ್ ಆಗಿರ್ಬೋದು, ಗ್ರಿಡ್ ಆ್ಯಂಡ್ ಪ್ಲೇಸ್ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟು ಪೈಥಾನ್ SQLite ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಬರುತ್ತಲ್ಲ, ಅದರಲ್ಲಿ ಪೈಥಾನ್ SQLite ಅಂತ ಬರುತ್ತೆ. ದ SQLite 3 ಮಾಡ್ಯೂಲ್, ಮೆಥಡ್ಸ್, ಕನೆಕ್ಟ್, ಕರ್ಸರ್, ಎಕ್ಸಿಕ್ಯೂಟ್, ಕ್ಲೋಸ್, ಕನೆಕ್ಟ್ ಟು ಡಾಟಾಬೇಸ್ ಅಂದರೆ ಇಲ್ಲಿ ಡಾಟಾಬೇಸ್ನ ಕನೆಕ್ಟ್ ಮಾಡಿ ನಾವು ಯಾವ ರೀತಿ ಪೈಥಾನ್ ಪ್ರೋಗ್ರಾಮ್ಸ್ನ ರನ್ ಮಾಡ್ತೀವಿ ಅನ್ನೋದನ್ನು ಕಲಿತಾ ಹೋಗ್ತೀವಿ. ಅದೇ ರೀತಿ ಬೇಸಿಕ್ ಆಪ್ರೇಷನ್ಸ್ ಆನ್ ಟೇಬಲ್ಸ್, ಇನ್ಸರ್ಟ್ ಆಗಿರ್ಬೋದು, ಸೆಲೆಕ್ಟ್, ಅಪ್ಡೇಟ್, ಡಿಲೀಟ್ ಆ್ಯಂಡ್ ಡ್ರಾಪ್ ರೆಕಾರ್ಡ್ಸ್ ಅಂದರೆ ನಾವು ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಅಂದರೆ ಟೇಬಲ್ ಡಾಟಾಬೇಸ್ ಕ್ರಿಯೇಟ್ ಮಾಡಿ ಆ ಡಾಟಾಬೇಸಲ್ಲಿ ಬೇಸಿಕ್ ಆಪ್ರೇಷನ್ಸ್ ಆನ್ ಡಾಟಾಬೇಸ್ ಮಾಡ್ತೀವಿ. ಅದೇ ರೀತಿ ಡಾಟಾ ವಿಜುವಲೈಸೇಷನ್ ಕಾನ್ಸೆಪ್ಟಲ್ಲಿ ಇಂಟ್ರಡಕ್ಷನ್ ಆಗಿರ್ಬೋದು ಅಥವಾ ಮ್ಯಾಟ್ ಪ್ಲಾಟ್ ಲೈಬ್ರರಿ ಫಂಕ್ಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್ ಯೂಸಿಂಗ್ ಪೈಪ್ಲಾಟ್, ಲೈಕ್ ಲೈನ್ ಚಾರ್ಟ್, ಬಾರ್ ಚಾರ್ಟ್ ಆ್ಯಂಡ್ ಹಿಸ್ಟೋಗ್ರಾಮ್ ಆ್ಯಂಡ್ ಪೈ ಚಾರ್ಟ್ ಇದಿಷ್ಟು 5th ಚಾಪ್ಟ್ರಲ್ಲಿ ನಾವು ಕಲಿತಾ ಹೋಗ್ತೀವಿ. ಅದೇ ರೀತಿ ಈ ಪೈಥಾನ್ ಪ್ರೋಗ್ರಾಮಿಂಗಿಗೆ ಲ್ಯಾಬ್ ಕೂಡ ಇರುತ್ತೆ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬಲ್ಲಿ ಇದು ಕೂಡ ವೀಕ್ಲಿ 4 ಅವರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಇಂಟರ್ನಲ್ 25 ಮಾರ್ಕ್ಸು, ಎಕ್ಸ್ಟರ್ನಲ್ಲು 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಇದು ಬಂದುಬಿಟ್ಟು ಎಕ್ಸಾಮ್ ಬಂದುಬಿಟ್ಟು 3 ಅವರ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಪ್ರಾಕ್ಟಿಕಲ್ಸು ನಿಮಗೆ 22 ಪ್ರಾಕ್ಟಿಕಲ್ಸ್ ಕೊಟ್ಟಿದ್ದಾರೆ. ಲೈಕ್ ಚೆಕ್ ಇಫ್ ಎ ನಂಬರ್ ಬಿಲಾಂಗ್ಸ್ ಟು ದ ಫೆಬೊನಾಸಿ ಸೀಕ್ವೆನ್ಸ್ ಆರ್ ನಾಟ್, ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ಬೋದು, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ಡಿಸ್ಪ್ಲೇ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಆಗಿರ್ಬೋದು, ಇವೆಲ್ಲ ಕೊಟ್ಟಿರೋ ಪ್ರೋಗ್ರಾಮ್ಸ್ಗಳನ್ನ ನಾವು ಪೈಥಾನ್ IDEs ಅಥವಾ ಪೈಥಾನ್ ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇವಿಷ್ಟು ಪೈಥಾನ್ ಪ್ರೋಗ್ರಾಮಿಂಗ್ ಥಿಯರಿ ಮತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬ್ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ನೊಂದು ಪೇಪರ್ ಇರುತ್ತೆ. ಆ ಪೇಪರ್ ಬಂದುಬಿಟ್ಟು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಇರುತ್ತೆ. ಈ ಕಂಪ್ಯೂಟರ್ ನೆಟ್ವರ್ಕ್ಸ್ ಕೂಡ 4 ಅವರ್ ಥಿಯರಿ ಇರುತ್ತೆ, 4 ಅವರ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಎಕ್ಸಾಮ್ ಬಂದುಬಿಟ್ಟು 2 ಅವರ್ಸ್ ಇರುತ್ತೆ. ಇಂಟರ್ನಲ್ 40 ಮಾರ್ಕ್ಸು, ಎಕ್ಸ್ಟರ್ನಲ್ಲು 60 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ತಿಳ್ಕೊತೀವಿ. ಇದರಲ್ಲಿ ಫಸ್ಟ್ ಚಾಪ್ಟ್ರು ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸು, ಡೆಫಿನಿಷನ್ಸ್, ಗೋಲ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಆಗಿರ್ಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಬರ್ತವೆ, ಬ್ರಾಡ್ಕಾಸ್ಟ್ ಆಗಿರ್ಬೋದು ಆ್ಯಂಡ್ ಪಾಯಿಂಟ್ ಟು ಪಾಯಿಂಟ್ ನೆಟ್ವರ್ಕ್ಸ್. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಪಾಲಜಿಸ್ ಬರುತ್ತೆ, ಟೈಪ್ಸ್ ಆಫ್ ನೆಟ್ವರ್ಕ್ ಬರುತ್ತೆ, ನೆಟ್ವರ್ಕ್ ಸಾಫ್ಟ್ವೇರ್, ಕನೆಕ್ಷನ್ ಓರಿಯೆಂಟೆಡ್ ಆ್ಯಂಡ್ ಕನೆಕ್ಷನ್ಲೆಸ್ ಸರ್ವಿಸಸ್ ಬರ್ತವೆ, ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಪ್ರೋಟೋಕಾಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್, ದ OSI ರೆಫರೆನ್ಸ್ ಮಾಡಲ್, TCP/IP protocol suite, comparison between OSI and TCP/IP ರೆಫರೆನ್ಸ್ ಮಾಡಲ್ ಇವೆಲ್ಲ ನಮಗೆ ಫಸ್ಟ್ ಚಾಪ್ಟರ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಬಂದುಬಿಟ್ಟು ಈ ನಮಗೆ OSI ಮಾಡಲಲ್ಲಿ 7 ಲೇಯರ್ಸ್ ಬರುತ್ತೆ. ಆ 7 ಲೇಯರ್ಸ್ನು ಇಂಡಿವಿಜುವಲ್ ಆಗಿ ಓದ್ಕೊತ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಲೇಯರು ಫಿಸಿಕಲ್ ಲೇಯರ್ ಅಂತ. ಈ ಫಿಸಿಕಲ್ ಲೇಯರಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಫಂಕ್ಷನ್ಸ್ ಆಫ್ ಫಿಸಿಕಲ್ ಲೇಯರ್, ಅನಲಾಗ್ ಸಿಗ್ನಲ್ಸ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ಸ್, ಟ್ರಾನ್ಸ್ಮಿಷನ್ ಇಂಪೇರ್ಮೆಂಟ್, ಡಾಟಾ ರೇಟ್ ಲಿಮಿಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇವೆಲ್ಲ ಫಿಸಿಕಲ್ ಲೇಯರ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಡಾಟಾ ಟ್ರಾನ್ಸ್ಮಿಷನ್ ಮೀಡಿಯಾ ಅದರಲ್ಲಿ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ, ಮ್ಯಾಗ್ನೆಟಿಕ್ ಮೀಡಿಯಾ, ಟ್ವಿಸ್ಟೆಡ್ ಪೇಸ್, ಕೋಆಕ್ಸಿಯಲ್ ಕೇಬಲ್, ಪವರ್ ಲೈನ್ಸ್, ಫೈಬರ್ ಆಪ್ಟಿಕ್ಸ್, ವೈರ್ಲೆಸ್ ಟ್ರಾನ್ಸ್ಮಿಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ರೇಡಿಯೋ ಟ್ರಾನ್ಸ್ಮಿಷನ್ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಬಗ್ಗೆ ಕಲಿತೀವಿ. ಅದೇ ರೀತಿ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ಸಿಂಗ್ ಆ್ಯಂಡ್ ಡಿಜಿಟಲ್ ಮಾಡ್ಯುಲೇಷನ್ ಆ್ಯಂಡ್ ಮಲ್ಟಿಪ್ಲೆಕ್ಸಿಂಗ್ ಬಗ್ಗೆ ಕಲಿತೀವಿ. ನೆಕ್ಸ್ಟು ಸ್ವಿಚಿಂಗ್, ಸರ್ಕ್ಯೂಟ್ ಸ್ವಿಚಿಂಗು, ಮೆಸೇಜ್ ಸ್ವಿಚಿಂಗ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್ ಅಂತ 3 ಟೈಪ್ಸ್ ಆಫ್ ಸ್ವಿಚಿಂಗ್ ಟೆಕ್ನಾಲಜೀಸ್ ಬರ್ತವೆ. ಅದು ಕೂಡ ಸೆಕೆಂಡ್ ಚಾಪ್ಟ್ರಲ್ಲಿ ಬರುತ್ತೆ.
ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಡಾಟಾ ಲಿಂಕ್ ಲೇಯರ್. ಇದು ಥರ್ಡ್ ಚಾಪ್ಟ್ರಲ್ಲಿ ಸೇಮ್ ಫಂಕ್ಷನ್ಸ್ ಆಫ್ ಡಾಟಾ ಲಿಂಕ್ ಲೇಯರು, ಡಾಟಾ ಲಿಂಕ್ ಕಂಟ್ರೋಲ್, ಫ್ರೇಮಿಂಗ್ ಆಗಿರ್ಬೋದು ಅಥವಾ ಫ್ಲೋ ಆ್ಯಂಡ್ ಎರರ್ ಕಂಟ್ರೋಲ್, ಎರರ್ ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್, ಹೈ ಲೆವೆಲ್ ಡಾಟಾ ಲಿಂಕ್ ಕಂಟ್ರೋಲ್, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್, ಚಾನಲ್ ಅಲೊಕೇಶನ್ ಪ್ರಾಬ್ಲಮ್, ಅದಾದಮೇಲೆ ಮಲ್ಟಿಪಲ್ ಆಕ್ಸೆಸ್, ರ್ಯಾಂಡಮ್ ಆಕ್ಸೆಸ್ ಅಂತ ಕಲಿತೀವಿ, ಕಂಟ್ರೋಲ್ಡ್ ಆಕ್ಸೆಸ್, ಆಮೇಲೆ ಚಾನಲೈಸೇಷನ್ ಅಂತೇಳಿ ಬರ್ತವೆ. ಇದಿಷ್ಟು ಥರ್ಡ್ ಚಾಪ್ಟರ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಚಾಪ್ಟ್ರಲ್ಲಿ ವಯರ್ಡ್ ಲ್ಯಾನಲ್ಲಿ ಈಥರ್ನೆಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ FTDDI, ವೈರ್ಲೆಸ್ ಲ್ಯಾನ್, IEEE 802.1 ಆ್ಯಂಡ್ ಬ್ಲೂಟೂತ್ ಸ್ಟ್ಯಾಂಡರ್ಡ್ಸ್. ಬ್ಲೂಟೂತ್ ಬಗ್ಗೆ, ವೈರ್ಲೆಸ್ ಲ್ಯಾನ್ ಬಗ್ಗೆ ಅಥವಾ ಈಥರ್ನೆಟ್ ಬಗ್ಗೆ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಲೇಯರ್. ಈ ಫೋರ್ತ್ ಚಾಪ್ಟ್ರಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಫಂಕ್ಷನ್ಸ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ಸ್, ಅಡ್ರೆಸ್ಸಿಂಗ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ರಿಲೀಸಿಂಗ್ ಕನೆಕ್ಷನ್ಸ್, ಫ್ಲೋ ಕಂಟ್ರೋಲ್ ಆ್ಯಂಡ್ ಬಫರಿಂಗ್, ಎರರ್ ಕಂಟ್ರೋಲ್, ಮಲ್ಟಿಪ್ಲೆಕ್ಸಿಂಗ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸಿಂಗ್, ಕ್ರ್ಯಾಶ್ ರಿಕವರಿ. ಇದೆಲ್ಲ ಫೋರ್ತ್ ಚಾಪ್ಟರ್ ಇರುತ್ತೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್, UDP ಆಪರೇಷನ್ಸ್ ಆ್ಯಂಡ್ ಯೂಸರ್ಸ್ ಆಫ್ UDP, RPC ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಫ್ ರಿಲೇಬಲ್ ಡಾಟಾ ಟ್ರಾನ್ಸ್ಫರ್, ಬಿಲ್ಡಿಂಗ್ ಆ್ಯಂಡ್ ರಿಲೇಬಲ್ ಡಾಟಾ ಟ್ರಾನ್ಸ್ಫರ್. ಇದು ಈ ಥರ ಡಾಟಾ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಗೋ ಬ್ಯಾಕ್, ಸೆಲೆಕ್ಟಿವ್ ರಿಪೀಟ್, ಈ ಥರ ಕಾನ್ಸೆಪ್ಟ್ ಕಲಿತೀವಿ. ನೆಕ್ಸ್ಟು ಅಪ್ಲಿಕೇಶನ್ ಲೇಯರಲ್ಲಿ ಆ ಫಂಕ್ಷನ್ಸ್ ಆಫ್ ಅಪ್ಲಿಕೇಶನ್ ಲೇಯರ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್, DNS, DHCP, WWW, HTTP, HTTPS, Telnet, FTP, SMTP, POP, MAP. ಈ ಥರ ಫಿಫ್ತ್ ಚಾಪ್ಟ್ರಲ್ಲಿ ಇವೆಲ್ಲವೂ ಕಲಿತಾ ಹೋಗ್ತೀವಿ. ಅದೇ ರೀತಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಲ್ಯಾಬಲ್ಲಿ ನಮಗೆ 2 hours ಕ್ರೆಡಿಟ್ಸ್ ಇರುತ್ತೆ. ಇದು ಕೂಡ 4 hours ಪ್ರಾಕ್ಟಿಕಲ್ ಇರುತ್ತೆ ವೀಕ್ಲಿ. 25 ಇಂಟರ್ನಲ್ ಮಾರ್ಕ್ಸು, 25 ಎಕ್ಸ್ಟರ್ನಲ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವು ಈ ಲ್ಯಾಬಲ್ಲಿ ಪ್ರಾಕ್ಟಿಕಲ್ಸ್ ಏನಿರುತ್ತಪ್ಪ ಅಂದರೆ ಪ್ರಿಪೇರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಸ್ಪೆಸಿಫಿಕೇಷನ್ಸ್ ಫಾರ್ ಬೇಸಿಕ್ಸ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕಿಂಗ್. ಅಂದರೆ ನೆಟ್ವರ್ಕಿಂಗ್ ಮಾಡೋಕ್ಕೆ ನಮಗೆ ಹಾರ್ಡ್ವೇರ್ ಸಾಫ್ಟ್ವೇರ್ ಸ್ಪೆಸಿಫಿಕೇಷನ್ಸ್ ಅಥವಾ ಏನೇನು ಬೇಕು ಟೂಲ್ಸು ಅನ್ನೋದನ್ನು ಕಲಿತೀವಿ. ಕಂಪ್ಯೂಟರ್ ಸಿಸ್ಟಮಲ್ಲಿ ಏನೇನು ಬರ್ತವೆ ಅನ್ನೋದನ್ನು ಕಲಿತೀವಿ. ಅದೇ ರೀತಿ ಸ್ಟಡಿ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಕೇಬಲ್ಸಲ್ಲಿ ನಾವು ಕೋಆಕ್ಸಿಯಬಲ್ ಕೇಬಲ್ಲು, ಟ್ವಿಸ್ಟೆಡ್ ಫೇರ್ ಕೇಬಲ್ ಆಗಿರ್ಬೋದು ಅಥವಾ ಫೈಬರ್ ಆಪ್ಟಿಕ್ಸ್ ಕೇಬಲ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಬಲ್ಸ್ನ ಕ್ರಾಸ್ಡ್ ವೈರ್ ಕೇಬಲ್ಲು ಆ್ಯಂಡ್ ಸ್ಟ್ರೇಟ್ ಥ್ರೂ ಕೇಬಲ್ ಯೂಸಿಂಗ್ ಕ್ಲ್ಯಾಂಪಿಂಗ್ ಟೂಲ್, ಕ್ಲ್ಯಾಂಪಿಂಗ್ ಅಂತ ಮಾಡ್ತೀವಿ, ಆ ಕ್ಲ್ಯಾಂಪಿಂಗ್ನ ಕಲಿತೀವಿ. ನೆಕ್ಸ್ಟು ಐಡೆಂಟಿಫೈಯಿಂಗ್ ದ ನೆಟ್ವರ್ಕಿಂಗ್ ಡಿವೈಸಸ್ ಆನ್ ಇನ್ ನೆಟ್ವರ್ಕ್. ಅಂದರೆ ಒಂದು ನೆಟ್ವರ್ಕ್ ಕನೆಕ್ಷನಲ್ಲಿ ಯಾವ್ಯಾವ ನೆಟ್ವರ್ಕಿಂಗ್ ಡಿವೈಸಸ್ ಇದ್ದಾವೆ ಅನ್ನೋದನ್ನು ನಾವು ಕಲಿತೀವಿ. ಅದೇ ರೀತಿ ಕಾನ್ಫಿಗರ್ ದ IP ಅಡ್ರೆಸ್ ಆಫ್ ದ ಕಂಪ್ಯೂಟರ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ನ ಹೆಂಗೆ ಕಾನ್ಫಿಗರ್ ಮಾಡ್ಬೋದು ಅನ್ನೋದನ್ನು ಕೂಡ ಕಲಿತೀವಿ. ಇದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಆ್ಯಂಡ್ ಶೇರ್ ಫೈಲ್ ಫೋಲ್ಡರ್ಸ್. ಇದೇ ರೀತಿ ಟೋಟಲು 15 ಪ್ರೋಗ್ರಾಮ್ಸ್ ಇದ್ದಾವೆ, 15 ಕಂಪ್ಯೂಟರ್ ನೆಟ್ವರ್ಕಿಂಗ್ ಪ್ರೋಗ್ರಾಮ್ಸ್ ಇದ್ದಾವೆ, ಅವನ್ನು ಕಲಿತಾ ಹೋಗ್ತೀವಿ. ಈ ಲಿಂಕ್ ಫಾರ್ ಓಪನ್ ಸೋರ್ಸ್ ಸಿಮ್ಯುಲೇಷನ್ ಸಾಫ್ಟ್ವೇರ್. ಅಂದರೆ ನಾವು ಈ ಕಂಪ್ಯೂಟರ್ ನೆಟ್ವರ್ಕ್ಸ್ ಲ್ಯಾಬ್ನ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಯಾವ್ಯಾವಪ್ಪ ಅಂದರೆ NS3 ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಪ್ಯಾಕೆಟ್ ಟ್ರೇಸರ್ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು ಅಥವಾ GNS3 ಸಾಫ್ಟ್ವೇರ್ ಯೂಸ್ ಮಾಡ್ಬೋದು. ಈ ಥರ ನಾವು ಯಾವುದಾದ್ರೂ ಒಂದು ಓಪನ್ ಸೋರ್ಸ್ ಸಿಮ್ಯುಲೇಷನ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ನೆಟ್ವರ್ಕ್ ಲ್ಯಾಬ್ನ ಮಾಡ್ತೀವಿ. ಇದಿಷ್ಟು ನಮಗೆ NEP ಪ್ರಕಾರ 5th ಸೆಮ್ಮಲ್ಲಿ ಬರೋ ಕಂಪ್ಯೂಟರ್ ಸೈನ್ಸ್ನ 2 ಪೇಪರ್ಗಳು, ಪೈಥಾನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್.